ಹಾ 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 ಹೌದಲ್ರಿಪ್ಪ. ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವ್ರ? ಉತ್ತರಿ ಮಳಿ ಆಗಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗ್ತದ. ಹಾಳಾಗ್ತದಲ್ರಿಪ್ಪ, ಮಳಿ ಆಲಿಕ್ಕೆ ಅಲ್ಲಿನತ್ರಿ. ಹಡದ ತಾಯಿ ಮಕ್ಕಳ ಮ್ಯಾಲ ಮುಣದ್ಲು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ಹೌದಲ್ರಿಪ್ಪ, ಕರೆ ಅದ ಮಾತ. ಮತ್ತ ಉತ್ತಮರ ತಪ್ಪಿ ಮಾತಾಡಕತ್ರಂದ್ರ ಇನ್ನು ಲೋಕದ ಗತಿ ಎತ್ತ ಅಂತ ಕೇಳ್ತಾನ ನಾವು ಸರ್ವಜ್ಞ ಕವಿ. ಶಾಣ್ಯಾರ ತಪ್ಪು ಮಾತಾಡಕತ್ತಿರ ಲೋಕದ ಗತಿರಿ ಅತ್ತ ಉಮೇಶ. ಇಲ್ಲಿ ವಿಷಯ ಕೇಳ ಗೋಪಾಲ, ಹೆಂಗ್ರಿಪ್ಪ? ಒಂದು ಮಾತ ಹಾ ನಾವೇನು ಕೇಳಿದೇವಪ್ಪ ಅಂತಂದ್ರ, ಏನ್ರಿಪ್ಪ ಅದ? ಯಾವ ರೋಮೇಶ ಋಷಿ ಅವತಾರದೊಳಗ ಹಾ ಮಾದೇವ ಹಂಸ ಪಕ್ಷಿ ಆದ, ಇಂದ್ರ ಗಿಡಗ ಆದ, ಹೌದ್. ಈ ಪದ್ಯವನ್ನು ನೀವು ಹಾಡಿದ್ರಿ ಅಂತ ತಿಳ್ಕೊಂಡು ಅಲ್ಲಿ ನಾವು ಹಾ 84 ಲಕ್ಷ ಜೀವರಾಶಿ ಸೃಷ್ಟಿ ಆಗಿತ್ತೋ ಅಥವಾ ಇಲ್ಲೋ ಎಲ್ಲೋ ಕೇಳಿದ್ವಲ್ರಿಪ್ಪ. ರೋಮೇಶ ಋಷಿ ಅವತಾರ ಆದದ್ದು ಹಾ ಯಾವ ಯುಗದೊಳಗ? ಹಾ ಕೇಳಿದ್ವಲ್ರಿಪ್ಪ. ಇಷ್ಟ ಮಾತನ್ನು ನಾವು ಕೇಳಿದೆವು. ಹೌದು. ಅದಕ್ಕ ಮಹಾರಾಜರು ಹೇಳಿದ್ರು, ಏನ್ ಹೇಳ್ತಾರ್ರಿ? 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಆಗಿತ್ತ ಇಲ್ಲತ್ತ ಕೇಳಿರಲ್ಲ. ಹಾ ಪರಮಾತ್ಮ ಯಾವಾಗ ಇದ್ದೋ ಎದ್ದು ಎಲ್ಲ ಅವನಲ್ಲಿ ಅಡಕವಾಗಿತ್ತು. ಹೌದು ಹೇಳ್ತಾರಿಪ್ಪ. 84 ಲಕ್ಷ ಜೀವರಾಶಿಗಳಲ್ಲಿ ಅವನಲ್ಲಿ ಅಡಕಾಗಿತ್ತು. ಅಂದ್ರ ಪರಮಾತ್ಮನಲ್ಲೇ ಅಡಕಾಗಿತ್ತು. ಅಡಕಾಗಿತ್ತು ಅನ್ನುವಂತ ಮಾತನ್ನ ಮಹಾರಾಜರು ಹೇಳಗುಡ್ದ ಹಾ ಪಟ್ನ ಬಾಯನ ಮಾತು ಕಸ್ಕೊಂಡ ಪತ್ ನೋಡ್ರಪ್ಪ ಕುದುರಿ. ಇದು ಜಗಜೀನಿ ಕುದುರೆ ಬತ್ತು. ಹೌದು. ಒಂದು ಮಾತು ಹೇಳಿದ ಅಂಶದ ಮಾಸ್ತರ, ಏನ್ ಹೇಳ್ರಿ? ರೋಮೇಶ ಋಷಿ ಅವತಾರ ಆದದ್ದು ಯಾವ ಯುಗದಾಗತ್ತ ಕೇಳಿರ್ಲ. ಹಾ ಈಗ ಸದ್ಯ ಬುಕ್ಕಿನೊಳಗೂ ಅದ, ಅವ ಹಂಗ ಹಾಡಿಲ್ಲ. ಹಾ ಓಮ ಋಷಿ ಅಂತೇಳಿ ನಾವು ಹಾಡಿವಿ. ಓಮೇಶ್ ಋಷಿ ಇದು ಸಿದ್ಧರು ಹುಟ್ಟಿದ ನಾಡದ ಸತ್ಯ ಧರ್ಮರ ಚರಿತ್ರೆ ಬಲ್ಲವ್ರದ್ರಿ. ಹೌದು. ಏನು ಓಮ ಋಷಿ ಅವತಾರದಾಗಿನ ತೊಡೆಯಾಗಿನ ಮಾಂಸ ತೆಗೆದು ಕೊಟ್ಟಾನೋ, ಏನ ರೋಮೇಶ್ ಋಷಿ ಅವತಾರದಾಗ ತೆಗೆದು ಕೊಟ್ಟಾನೋ. ಬೊಕ್ಕಾದಾಗ ತಿದ್ದಬಹುದು, ಕರೆ ಇಲ್ಲಿ ತಿದ್ದಾಕ ಮೇಲಿಲ್ಲ. ಓಮ ಋಷಿ ಅವತಾರದಾಗ ತೆಗೆದು ಕೊಟ್ಟಾನಂತ ನೀವು ಹೇಳ್ರಿ ಅಂದ್ರೆ ಮದಗೊಂಡ ಮಹಾರಾಜರ ಮಾತು ಸುಳ್ಳ. ಹೌದು 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 ಹೌದು. ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರ, ಹಾ ರೋಮೇಶ ಋಷಿ ಅವತಾರ ಮನರನ್ಯ ಯುಗದಾಗ ಆಯ್ತು ಅಂತ ಅಂಶದ ಮಾಸ್ತರ್ನೇ ಹೇಳಿದಲ್ಲ. ಹಾ ಅವಾಗ ಸೃಷ್ಟಿ ನಿರ್ಮಾಣ ಆಗಿಲ್ಲ. ಆಗಿನ ಸೃಷ್ಟಿನೇ ಇಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು, ಹಾ ಋಷಿ ಮುನಿಗಳು ಮಾತ್ರ ಇದ್ರು. ಹೌದಲ್ರಿಪ್ಪ. ಹೌದು. 84 ಲಕ್ಷ ಜೀವರಾಶಿಗಳ ಸೃಷ್ಟಿ ನಿರ್ಮಾಣ ಆದದ್ದು ಯಾವಾಗ? ಹಾ ಕೃತಾಯುಗದೊಳಗ ಪ್ರಜಾ ಸೃಷ್ಟಿ. ಹೌದು. ಕಶ್ಯಪ ಋಷಿಗೆ 13 ಮಂದಿ ಹೆಂಡರನ್ನ ಯಾವಾಗ ದಕ್ಷ ಬ್ರಹ್ಮ ಕೊಟ್ಟು, ಯಾವಾಗ ಕೊಟ್ಟು 13 ಮಂದಿ ಮಕ್ಕಳನ್ನ ಯಾವಾಗ ದಾರಿ ಎರೆದು ಲಗ್ನ ಮಾಡಿ ಕಶ್ಯಪ ಋಷಿಗೆ ಕೊಟ್ಟ, ಹಾ ಗಿಡ ಮಳ್ಳೆ ಪಶು ಪಕ್ಷಿ ಪ್ರಾಣಿ ಹಾವ ಇಂಥವೆಲ್ಲ ಹುಟ್ಟ್ಯಾವ. ಅವು 13 ಮಂದಿ ಕಶ್ಯಪ ಋಷಿ ಮಡದಿಯರಿಂದ ಹುಟ್ಟ್ಯಾವ. ಹೌದಲ್ರಿಪ್ಪ. ಹೌದು. ಅವಾಗ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಆಗ್ಯಾವ. ಉತ್ಪತ್ತಿ ಆಗ್ಯಾವಲ್ರಿಪ್ಪ. ರೋಮೇಶ ಋಷಿ ಆದದ್ದು ಅವತಾರ ಆದದ್ದು ಮನರನ್ಯ ಯುಗದಾಗ, ಆಗ ಸೃಷ್ಟಿ ನಿರ್ಮಾಣ ಆಗಿಲ್ಲ. ಆಗಿಲ್ಲ ಅನ್ನೋ ಸಂಬಂಧ ಈ ಮಾತು ನಿಮಗೆ ನಾ ಕೇಳಬೇಕಾಗಿತ್ತು. ಹೌದು. ಈ ಮಾತು ಕೇಳಾಕ ಕಾರಣ ಹಾ ಇದೆ. ಇದೆ ಅಲ್ರಿಪ್ಪ. ಇನ್ನೊಂದು ಮಾತು ನಮ್ಮ ಮಹಾರಾಜರು ಹೇಳಿದ್ರು. ಏನ್ರಿಪ್ಪ ಮತ್ತ? ಮಾಳಿಗರಾಯ ಹಾ ಇಲ್ಲಿ ಐತ್ ನೋಡಿ, ಬರ್ರಿ ಇಲ್ಲಿ. ಅವನ ಅವತಾರದ ಮುಕ್ತಾಯದವರೆಗೆ ಹಾ ಹಂತ ಡೊಳ್ಳವನ್ನು ತಗೊಂಡು ಬಾರಿಸಿ ಹಾ ಶಿವಸ್ಥಾನ ಹೊತ್ತು ಮೆರೆಸಿದ. ಹೌದು. ಮುಂದೆ ಅವನಿಗೆ 4 ಮಂದಿ ಮಕ್ಕಳು ಹಾ ಸತ್ಯ ಧರ್ಮರು ಹುಟ್ಟಿ ಬಂದ್ರು. ಹೌದು. ಅದನ್ನು ಬಳಸುವಂತ ಶಕ್ತಿ ಅವರಲ್ಲಿ ಇತ್ತೋ ಏನಿಲ್ಲೋ ಅಥವಾ ಇಲ್ಲೋ? ಹೌದು. ಹಿಂಗೆ ಕೇಳಿದ್ರು ಅವರು. ಹಾ ಅವರಲ್ಲಿ ಶಕ್ತಿ ಇತ್ತು ಅಂತಂದ್ರೆ ಅದನ್ನ ನೆಲಮನಿ ಒಳಗಿಡುವಂತ ಕಾರಣ ಏನು ಬತ್ತು? 4 ಮಂದಿ ಮಕ್ಕಳಲ್ದ ಸಾಕಿದ ಮಗ ಬುಲ್ಲಾಪಿದ್ದ. ಹೌದು ಇದ್ದಲ್ರಿಪ್ಪ. ಇದನ್ನ ಕೇಳ್ಕೋತ ಹಾ ಮಾಳಿಂಗರಾಯ, ಬೀರದೇವರ, ಅಕ್ಕವ್ವ, ಮಾಯವ್ವ, ರೇವಣ ಸಿದ್ಧ ಇದನ್ನ ಹಾಡ್ತೀರಿ. ಹೌದು. ಮುಂದೆ ಯಾರು ಸತ್ಯ ಧರ್ಮರ ಅದಾರೋ ಅಥವಾ ಇಲ್ಲೋ? ಹಾ 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 ಕೇಳ್ಯಾರಿಪ್ಪ. ಇದ್ರಂದ್ರ ಅವ್ರನ್ನ ಯಾಕೆ ಹಾಡಂಗಿಲ್ಲ, ಹಾ ಅವ್ರ ಕತ್ತಿ ಯಾಕೆ ಹಾಡಂಗಿಲ್ಲ ಅಂತ ಕೇಳ್ಕೊತ ಒಂದ್ ಮಾತು ಹೇಳಿದ್ರ ಅವರು. ಹಾ
ಅಮೋಘ ಸಿದ್ಧಗೆ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 21 ಮಂದಿ ಮೊಮ್ಮಕ್ಕಳು, 101 ಮಂದಿ ಮರಿಮಕ್ಕಳು, 1700 ಮಂದಿ ಗಿರಿಮಕ್ಕಳು. ಹೌದು. ಲಕ್ಷಡ್ರಿ ಮಾತಾ. ಹಾ, ಶತಕೋಟಿ ಶರಣರು. ಶತಕೋಟಿ ಶರಣರು. ಹಂಗ ಹೂಜೇಮು ವಿಜಯ ಮಾಸ್ತರ, ಸದ್ಯ ನಮ್ಮ ಕರ್ನಾಟಕದೊಳಗೆ ಜನಸಂಖ್ಯೆ ಎಟ್ಟದ, ಭಾರತದೊಳಗೆ ಎಟ್ಟದ? ಎಟ್ಟತೇವ್ ಜೇಮು 100. ಹಾ, ನಮ್ಮ ಭಾರತದ ಜನಸಂಖ್ಯೆ ಈಗ ಸದ್ಯ ಏನ 1.5 ಕೋಟಿಗೆ ನಡೆದೈತಿ. ಹೌದು. ಕರ್ನಾಟಕದಾಗ ಇನ್ನೂ 10-20 ಕೋಟಿ ದಾಟಿಲ್ಲ. ಹೌದು. ನೀವು ಶತಕೋಟಿ ಶರಣರಂದ್ರಿ. ಹಾ, ಇದು ಅಮೋಘ ಸಿದ್ಧನ ಬಳ್ಳಿ ಒಳಗೆ ಶತಕೋಟಿ ಶರಣರಾಗಿ ಹೋದ್ರ ತೇಳ್ರಿ. ಹೌದು. ಇನ್ನು ಉಳ್ದವ್ರೆಲ್ಲ ಎಲ್ಲಿ ಪಾಕಿಸ್ತಾನದಾಗದಾರು? ಎಲ್ರಿ ಗೌಡ್ರ? ಮಹಾರಾಜರ, ನಾವು ಏನು ನಮ್ಮಂತ ಹುಡುಗರು ನಿಮಕ ಸಣ್ಣವ್ರು, ಹೌದು, ನಾವು ತಪ್ಪಿ ಮಾತಾಡ್ಬೋದು. ಮಾತಾಡ್ಬೋದಲ್ರಿ 20 ಸಲ. ನಿಮ್ಮ ಬಾಯಿಲಿ ಮಾತು ಬರಬಾರ್ದು, ಒಟ್ಟ ಬರಬಾರ್ದು. ಲಕ್ಷದ ಮೇಲೆ 96,000 ಗಣಗಳು, 63 ಮಂದಿ ಪುರಾತನರು. 12ನೇ ಶತಮಾನದಾಗಿದ್ದವ್ರು. ಅಲ್ಲಿಯೂ ಶತಕೋಟಿ ಇಲ್ಲ, ಅಲ್ಲೂ ಇಲ್ಲ. ಮತ್ ಎಲ್ಲಿದು ತಂದು ಎಲ್ಲಿ ಹೋಲಿಸಾಕತ್ತೀರಿ ನೀವು? ಇದು 1700 ಸಂಖ್ಯೆ ನಡೆದದ ಏನ ಇಲ್ಲಿ? ಹೌದು, ಬರೋಬರದಿ. ಶತಕೋಟಿ ಶರಣರತ್ ನೀವು ಹೇಳಾಕತ್ತೀರಿ. ಮತ್ ನಾವಲ್ಲಿ ಯಾಕ ತಪ್ಪಿದೆ ನೋಡ್ರಿ. ಮತ್ತ ಈ ಭೂಮಿ ತಲೆ ಮೇಲೆ ಹತ್ತಿ ಕಂಕಣದವ್ರ, ಉಣ್ಣಿ ಕಂಕಣದವ್ರ, ಇವ್ರೆಲ್ಲ ಯಾರು ತಿಳ್ಕೊಂಡ್ರಿ? ಯಾರೋ ಬೇಷ ವಿಷಯ ಎತ್ತನ್ನ ಮಾಮರ, ಎತ್ತನ್ನ ಕೋಗಿಲೆ, ಎತ್ತಿಂದ ವ್ಯಕ್ತ ಸಂಬಂಧವಯ್ಯ. ಹೌದು. ಒಂದು ಸರ್ವೆ ನಂಬರ್ ಭೂಮಿ ಒಳಗ 1 ಎಕರೆ ಭೂಮಿ ತಗೊಂಡ್ ಎಲ್ಲ ನಂದ ಅನ್ನಾಗತ್ತೀರಿ. ಇನ್ನ ಸರ್ವೆ ನಂಬರ್ ಭೂಮಿ ಒಂದೆಲ್ಲ ಗತಿ ಏನಾಗ್ಬೇಕಂತ ಹಂಗ್ಯಾಂಗ ಕೇಳ್ತಾನ್ರಿ ಅವ. ಸುಮ್ ಸಹಜ. ನಾವ್ ಯಾಕೆ ಮಾಳಿಂಗರಾಯ, ಬೀರದೇವ್ರ, ಅಕ್ಕವ ಮಾಯವ ಇಟ್ಟೆ ಕತ್ತಿ ಹಾಡ್ತೀವಿ ಅಂತಂದ್ರ, ಇದು ವಿಜಯಪುರ ಜಿಲ್ಲಾ, ಸಾಂಗ್ಲಿ ಜಿಲ್ಲಾ, ಸೊಲ್ಲಾಪುರ ಜಿಲ್ಲಾ, ಗುಲ್ಬರ್ಗ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾದಾಗ ಅರ್ಧ. ಹೌದು. ಎಷ್ಟು ಮಾತ್ರ ಹಾಲು ಮತ್ತ ವಿಷಯ ಬಲ್ಲವರ ತಜ್ಞರದಾರ ಅದಾರಲ್ರಿಪ್ಪ. ಇನ್ನು ಧಾರವಾಡ ಜಿಲ್ಲಾ ಆ ಕಡೆ, ಹಾವೇರಿ ಜಿಲ್ಲಾ, ದಾವಣಗೆರೆ ಜಿಲ್ಲಾದ ಕಡೆ ಹೋತಂದ್ರ ಇವ್ರ 8 ಮಂದಿನ ಬಿಟ್ರ ಉಳ್ದವ್ರದ್ದು ಗುರ್ತಿಲ್ಲ, ಒಟ್ಟ ಗೊತ್ತೇ ಇಲ್ಲ ಅವ್ರಿಗೆ. ಹಂಗಂದ್ರ ಅವ್ರು ಯಾರು ತಮ್ಮ ಆತಾರ? ಜನರೂಢಿ ಸಂಬಂಧ, ಅವ್ರ ಮನ ಮೆಚ್ಚಿಸು ಸಂಬಂಧ ಇಷ್ಟೇ ನಾವು ಹಾಡ್ಕೊತ ಹೋಗ್ಬೇಕಾಗ್ಯದ. ಹೌದು ಹೌದು ಹೌದ್ರಿಪ್ಪ. ಮುದ್ದುಗಾಯಿ ಮುದ್ದಾಯಿ ಮುದ್ದುಗೊಂಡ, ಆದಿಗೊಂಡ ಆದಿಗೊಂಡಗ 6 ಮಂದಿ ಮಕ್ಕಳು, ಕಡಿಗುಟ್ಟ ಪದ್ಮಗೊಂಡ, ಪದ್ಮಗೊಂಡಗ 2 ಲಗ್ನ ಆದಾಗ ಹತ್ತಿ ಕಂಕಣ, ಉಣ್ಣಿ ಕಂಕಣ ಆಗ್ಯಾವಲ್ರಿಪ್ಪ. 42 ಹೆಣ್ಣ, 42 ಗಂಡ, 84 ಮಂದಿ ಮಕ್ಕಳು. ಹೌದು. ಅದ್ರೊಳಗ 9ನೇದಾವ ದೇವರಾಜ. ದೇವರಾಜನದಿಂದ ದೂಪಕರಾಯ, ದೀಪಕರಾಯ, ಸೈರಿಕ ಬೊಮ್ಮರಾಯ, ಅಲಕರಾಯ, ಪಾಲಕರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪರಾಯ, ಜಕರಾಯ, ಮಾಳಿಂಗರಾಯ. ಮಾಳಿಂಗರಾಯ 4 ಮಂದಿ ಗಂಡ ಮಕ್ಕಳು, ಒಬ್ಬ ಸಾಕಿದ ಮಗ ಬುಲ್ಲಪ್ಪ. ಹೌದಲ್ರಿಪ್ಪ. ಹೌದು. ಈ ಒಂದು 4 ಮಂದಿಯಲ್ಲಿ ಮುಂದ ಮೊಮ್ಮಗ ಯಾವ ಕಸಗಿ ಬರಗಾಲ ಸಿದ್ಧನ ಕೀರ್ತಿ ಸಾಣದು. ಹೌದು. ಕಾರಲ್ ಬೀರು ಮುತ್ಯನ ಕೀರ್ತಿ ಸಾಣದು. ಸಾಂದತೇನ್ರಿ. ತದನಂತರ ನಡಿ ನುಡಿ ಒಳಗೆ ಇತ್ತಿತ್ಲಾಗ ಒಂದು 50ರಿಂದ 100 ವರ್ಷದೊಳಗೆ ಚುಂಗಿನ ಸೋಮರಾಯನ ಕೀರ್ತಿ ಸಾಣದು. ಭೀಮಾ ನದಿ ಹಿಡಿದು ನೀರು ಜೋಡಿ ಹೋಗ್ಬಹುದು, ಕರೆ ಇದ್ರ ಬಂದಾನವ. ಒಬ್ಬರದಲ್ಲ, ಇಬ್ಬರದಲ್ಲ. ನಮ್ಮ ಭಾರತ ಭೂಮಿ ಒಳಗ ಹತ್ತಿ ಕಂಕಣ, ಉಣ್ಣಿ ಕಂಕಣ, ಈ ಜನಸಂಖ್ಯೆ ನಮ್ಮ ಮಾಳಿಂಗರಾಯನ ಸಂತತಿ ಒಳಗಿಂದ ಲೆಕ್ಕ ಮಾಡಿ ಹೇಳ್ತೀನಂತಂದ್ರ, ಒಂದು 100 ಒಳಗ 5 ಸಂಖ್ಯೆ ನಿಮ್ಮದದ, 95 ಸಂಖ್ಯೆ ನಮ್ಮದದ. ಸುಮ್ಮ ಮದ್ಗೊಂಡು ಮುತ್ಯಾನ ಪುಣ್ಯ 1700 ತಕ ಬರೆದಿಟ್ಟಾನ. ಇದನ್ನ ತಗೊಂಡ್ ನೀವು ಮಾಡಾಕತ್ತೀರಿ. ಹೌದಲ್ರಿಪ್ಪ. ಹೌದು. ಸಣ್ಣ ಕೀರ್ತಿ ಇಲ್ಲ,
ವಿಷಯಗಳನ್ನ ನೀವು ಎರಡು ನಮಗ್ ಕೇಳಿದ್ರಿ. ಕೇಳ್ಯಾರಲ್ರಿಪ್ಪ. ಕೇಳಿದ ಮೇಲತ್ತ ನಾವು ಗುರುನಾಥ ಬುದ್ಧಿ ಕೊಟ್ಟಟ್ಟು ಹೇಳಿದ್ವಿ. ಹೇಳಿದ್ವಲ್ರಿಪ್ಪ. ಹೇಳಿದ ಮೇಲತ್ತ ನೀವೇನಂದ್ರಿ ಅವ್ರ ಏನೇ ಮಾತಾಡ್ಲಿ ಇಲ್ಲಿ ನಡೀತದ, ಅವ್ರ ಏನ್ ಹೇಳ್ತಾರ ಹೇಳಿ, ಅದಕ್ಕೆ ಯಾಕೆ ನಾವು ಅಲ್ಲಗದನು, ಅದ್ ಯಾಕೆ ಪರಂತು ಮಾತಾ ಸುಳ್ಳಿತ್ತಂದ್ರ ಸುಳ್ಳ ಚಡ್ರಲ. ನಿಂದ ಬಂದಾತ್ ನೋಡು. ಕರೆ ಇತ್ತಂದ್ರೆ ಒಪ್ಕೋರಿ, ಸುಳ್ಳು ಇತ್ತಂದ್ರೆ ಸುಳ್ಳು ಐತಿಪ್ಪ ತಮ್ಮ, ಅದ್ ಹಂಗಲ್ಲ, ಹಿಂಗೈತಿ ಮಾತು ಹಿಂಗೈತಿ. ಹೌದು, ನಾವು ಮಾತಾಡುವಂತ ಮಾತಿನೊಳಗೆ ಕವಲೆ ಮಾಸ್ತರ್ ಒಂದ್ ಮಾತು ಸಂಶಯ ಬತ್ತು. ಮತ್ತೇನು ಸಂಶಯ ಬತ್ರಿ? ತುಕಾರಾಮ್ ಮಹಾರಾಜರಂದ್ರು 18 ಪುರಾಣ ಪಂಡಿತ್ ಇದ್ದಿಪ್ಪ ನೀನು, ನೀವು ತಿಳಿದವ್ರಿದ್ದೀರಿ ಅಂದ. ಹಂಗಲ್ರಿ ಮಹಾರಾಜರು 18 ಅನ್ಬ್ಯಾಡ್ರಿ, ನೀವು 4000 ಚಿಲ್ಲರ ಗ್ರಂಥ ಓದಿದವರು. ಶಬಾಷ್. ಇನ್ನೂವರೆಗೆ ನನ್ನ ಜೀವನದೊಳಗೆ ಯಾವುದೇ ವೇದಿಕೆ ಮೇಲೆ ನಾ ಇಷ್ಟು ಓದ್ಕೊಂಡಿನಿ, ನನಗಿಂತ ಪದವಿ ಬಂದೈತಿ ಅಂತ ಆ ಮಾತು ನನ್ನ ಬಾಯಿಲಿ ಬಂದಿಲ್ಲ. ಅದಕ್ಕೊಂದು ಶೆಲ್ ಹಾಕ್ಯಪ್ಪ, ಆ ಕೇಬಲ್ ತೋಲ. ಯಾಕಂತ ಕೇಳಿದ್ರ 4000 ಚಿಲ್ಲರ್ ಓದಂತ ಚಿಲ್ಲರ್ ಮನುಷ್ಯ ಗುರ್ತಾಗ್ತೈತಿ, ನಿಮ್ಮಂತ ಜ್ಞಾನಿಗಳಿಗೆ ಗುರ್ತಾಗತ್ತಂದ್ರೆ ಇನ್ನೇನ್ ಮಾತಾಡ್ಬೇಕಂತ. ಹಿಂಗ್ಯಾಕ್ ಮಾಡಾಕೈತಾರ ಇವ್ರು ಇವತ್ತ? ಏನ್ ಕೇಳಿದ್ರಿ ನೀವು? ಸರ್ವೇಶ್ವರನ ಅವತಾರದೊಳಗ ಜೀವರಾಶಿಗೆ ಅನ್ನ ನೀರು ಹಾಕಿದಂತ ಪ್ರಸಂಗದೊಳಗ ಅವಾಗ ಆದಿಶೇಷ ಭಾಷೆ ಕೊಟ್ಟಾನಂತ ನಾ ಹೇಳಿ. ಹೌದು, ನೀವೇನಂದ್ರಿ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ, ವಿಷ್ಣು ದೇವರ ಪಾಲನೆ ಮಾಡವ, ಮತ್ತ ಇವ್ ಸರ್ವೇಶ್ವರನ ಅವತಾರದಾಗ ಇವ್ ಇಲ್ಲಿ ಅನ್ನಹಾರ ಕೊಟ್ಟಾನ ಅಂತಂದ್ರ ವಿಷ್ಣು ದೇವ್ರ ಎಲ್ಲಿ ಹೋಗಿದ್ದ ನೋಡ್ರಪ್ಪ. ಇದನ್ ತಂದಾರ ನೋಡ್ರಿ. ಮತ್ತ ಹಿಂದಿನ ಹಿರಿಯರು ಹಾಡ್ಕೊತ ಬಂದಾರ, ಈರ ಪೀರ ಬೀರ 3 ಮಂದಿ ಇಳದ ಬಂದಾರ ಧರಣಿಗೆ, ಈ ಕಡೆದ ಹಾಡ್ಕೊತ ಬಂದಾರ, ಆ ಕಡೆದಿಲ್ಲ ನೋಡಪ್ಪ. ದಗದ ಅಂದ್ರೆ ಏನು? ಇಸ್ಲಾಂ ಧರ್ಮದವರಿಗೆ ಪೀರನಾದ, ಲಿಂಗವಂತರಿಗೆ ಮತ್ತು ಇತರರಿಗೆ ವೀರಭದ್ರನಾದ, ಹೌದು, ಹಾಲ ಮತಕ್ಕ ಬೀರನಾದ ಅನ್ನುವಂತ ನಿಮ್ ಲೆಕ್ಕ. ಒಟ್ಟ 3 ಲೆಕ್ಕದವ್ರಿ ಅವರು. 4000 ಚಿಲ್ಲರ್ ಓದಿದ್ವು, ಚಿಲ್ಲರ್ ಹುಡುಗ ಗುರ್ತಾಗ್ತೈತಿ, ನಿಮ್ಮಂತ ಜ್ಞಾನಿಗಳಿಗೆ ಗುರ್ತಾಗತ್ತಂದ್ರ ನಾ ಏನ್ ಹೇಳೇನ? ಜ್ಞಾನಿ ಅನ್ನೋದ್ರ ಹೆಂಗ ಇವ್ರಿಗೆ ಅದನ್ನ ಮಾನ್ಯ ಪಾಡಿದ್ರಲ್ಲ. ವೀರ ದೇವರ ಅವತಾರದೊಳಗ ಮಡದಿ ಕಾಮರತಿ, ಇದರ ಹಿಂದಿನ ಅವತಾರ ವೀರಭದ್ರ, ಆತನ ಜೊತೆಗೆ ಭದ್ರಕಾಳಿ. ಇದರ ಹಿಂದಿನ ಅವತಾರ ಸರ್ವೇಶ್ವರ, ಆತನ ಜೋಡಿ ಕವಲೇಶ್ವರಿ. ಭಸ್ಮಾಸುರನ ಭಸ್ಮಾಸುರನ ಕಡೆ ಹೋಗ್ಬೇಡ, ತಾಳು. ಅವಾಗ ಮಾಡ್ಯಾನ. ಮತ್ ಸರ್ವೇಶ್ವರನ ಅವತಾರ ಯಾವಾಗ ಬೀರದೇವ್ರದಿತ್ತು ಅವಾಗ ಆತನ ಮಡದಿ ಕವಲೇಶ್ವರಿ. ಸರ್ವೇಶ್ವರನ ಅವತಾರ ಬಿಟ್ಟು ವೀರಭದ್ರ ಆಗಿ ಬಂದ ದಕ್ಷ ಬ್ರಹ್ಮನ ವಧ ಮಾಡಾಕ ಕೃತಾಯುಗದಾಗ ಆತನ ಜೊತೆಯಾಗಿ ಭದ್ರಕಾಳಿ. ತದನಂತರದಲ್ಲಿ ಬೀರದೇವರ ಅವತಾರ ತಾಳಿ ಬಂದ, ಆತನ ಜೊತೆಯಾಗಿ ಕಾಮರತಿ. ನೀ ಎಟ್ಟ ಸರ್ವೇಶ್ವರನಿಂದ ಕೇಳಿದಿ ಇಟ್ಟ ಹಿಂದಿನ ಸರ್ವೆ ನಂಬರ್ ಬ್ಯಾರೆ ಐತಿ. ಅದ ಹೌದು. ಅದಕ್ಕ ಯಾವುದೇ ಮುಂದ ಗುರಿ ಇರ್ಬೇಕಾದ್ರೆ ಬೆನ್ನ ಹಿಂದ ಒಬ್ಬ ಗುರು ದೊಡ್ಡವ ಇರ್ಬೇಕು. ಇರ್ಬೇಕಲ್ರಿಪ್ಪ. ಬೆನ್ನ ಹಿಂದ ಒಬ್ಬ ಗುರು ದೊಡ್ಡವ ಇರ್ಬೇಕಲ್ರಿಪ್ಪ. ಹೌದು. ಇವತ್ತಿನ ದಿವಸ ಶಿರಾಡುವನದೊಳಗೆ ಇದು ಸರ್ವೇಶ್ವರನ ಹಿಡ್ಕೊಂಡು ಈ ಕಡೆ ನಡೆದದ. ನೀವು ಕೇಳಿದ್ರಿ ಆ ಟೈಮದೊಳಗ ಅವ ಅನ್ನ ನೀರು ಹಾಕಬೇಕಾದ್ರೆ ವಿಷ್ಣು ದೇವರು ಎಲ್ಲಿ ಹೋಗಿದ್ದ, ಅವ ಇರಾಕಾಗಲಿ, ಇವ್ ಯಾಕೆ ಹಾಕಿದ ಅನ್ನುವಂತ ಸಂಶಯ ನಿಮಗ್ ಬಂದೈತಿಲ್ಲ. ಹೌದು. ಈ ಚಿಲ್ಲರ್ ಒಬ್ಬ ಹುಡುಗ 4000 ಗ್ರಂಥ ಓದಿದ, ಚಿಲ್ಲರ್ ಓದಿರ್ತಕ್ಕಂತ ಚಿಲ್ಲರ್ ಹುಡುಗ ಹೇಳ್ತಾನೆ ಕೇಳ್ರಿ. ಕೃತಾಯುಗದೊಳಗ ಸಮುದ್ರ ಮಥನ ಮಾಡಿ ಅಮೃತ ತೆಗೆದು, ಹೌದು, ಪರಮೇಶ್ವರನ ಪಟ್ಟಗಟ್ಟುವ ಕಾಲಕ್ಕ ಈ ಅಲ್ಲಿ ಕೂಡಿರ್ತಕ್ಕಂತ ಸರ್ವ ಜನರಿಗೆಲ್ಲ, ಹೌದು, ಸಕ್ಕರೆಯ ಬೀರಿದಂತವನು ಯಾರ ತಿಳ್ಕೊಂಡ್ರಿ? ಅವನೇ ಸರ್ವೇಶ್ವರ. ಬರ್ದಿಟ್ಕೋರಿ. ಅಲ್ಲಿ ಕೂಡಿರ್ತಕ್ಕಂಥವ್ರ ಲಿಸ್ಟಿನೊಳಗೆ ಬ್ರಹ್ಮ ಅದಾನ, ವಿಷ್ಣುನು ಅದಾನ, ಮಹೇಶ್ವರ ಅದಾನ, ಅವನು ಅದಾನ ಅಲ್ಲಿ. ಇದು ಮುಂದೆ ಸೂರಮ್ಮ ದೇವಿಯ ಉದರದಿಂದ ಮಕ್ಕಳಿಲ್ಲಾರ್ಕಾಗಿ ಪರಮಾತ್ಮ ಭಾಷೆ ಕೊಟ್ಟಾನ. ತಾಯಿ ನಿನ್ನ ಭೋಗದೊಳಗ ಮಕ್ಕಳಿಲ್ಲ ಅಂದಿದ್ದ, ಮಕ್ಕಳ ಕೊಡೋದಿಲ್ಲ ಅಂದ್ರೆ ನನ್ನ ಗಂಡ ನಿನ್ನ ಕಾಲಾಗ ಪ್ರಾಣ ಪಣಕ್ಕಿಟ್ಟು ದುಡ್ದಾನ. ಹೌದಲ್ರಿಪ್ಪ.
ನೀ ನನಗ ಸಂತಾನ ಕೊಡ್ಲಿಲ್ಲ ಅಂದ್ರ ನಿನ್ನ ಪಾದಿಗೆ ನನ್ನ ಹನಿ ಇಟ್ಟು ನನ್ನ ಪ್ರಾಣ ಬಿಡ್ತೀನಿ ಅಂತಂದಾಗ ತಾಯಿ ಅಂತ ಕಠಿಣ ಮಾತು ಮಾತಾಡಬೇಡ, ಸ್ವತಃ ನನ್ನ ಪ್ರತಿರೂಪ ನಾನೇ ಹುಟ್ಟಿ ಬರ್ತೀನಿ ಅಂತ ಭಾಷ್ಯ ಕೊಟ್ಟನ ಸೂರಮ್ಮ ದೇವಿಗೆ. ತದನಂತರದಲ್ಲಿ ಬೀರದೇವರು ಸೂರಾವತಿ ಉದರದಿಂದ ಹುಟ್ಟಿ ಬರ್ಬೇಕಾಯ್ತು. ಖರೆ ಇದು ಬೀರದೇವ್ರ ಅವತಾರ ಮೊದಲೇ ಇತ್ತು. ಹೇಳ್ತಾರ ಅದೇ ಹಿಂದಿನ ಹಿರಿಯರ. ಏನಂತ್ರಿಪ್ಪ ಅದು? ಬೀರಪ್ಪ ಹುಟ್ಟಿದ ಬಿರದ ಸಾರತದ ಮೂರು ಲೋಕದಾಗೋ ಕೃತಾತಿರ್ತ ದ್ವಾಪರ ಕಲಿಯುಗದಾಗೋ ಮಹಾದೇವನ ಗುಗ್ಗಳ ಹೋಮ ಜನಿಸಿದಾದ್ರಾಗೋ ಈ ಮಾತ್ಸುಲ. ಮತ್ತ ಅದ್ನ್ಯಾಕ ಹಾಡ್ರವ್ರ ಯುರೋಪಿಯರ್ ಆಟ ಕೇಳಿಸ್ತ ನಿಮ್ಗ ಈ ಮಾತ್ಸುಲೇನು? ಹೌದು, ಇದನ್ನು ಹಿರಿಯರ ಹಾಡ್ಯಾರಲ್ಲ. ಚಲೋಪ ದಗದ ಅದೊಂದ ನೋಡಿ ಕೇಳ್ಯಾರ ಅವ್ರು. ಹಂಗಲ್ಲ ತಮ್ಮ, ಮಧುಗೊಂಡ ಮುತ್ಯಾನ ಇನ್ನೊಂದು ಪದ್ಯ ಮಾಡ್ಯಾನ. ಏನ್ ಮಾಡ್ಯಾರಿಪ್ಪ? ದ್ವಾಪಾರ ಅಂತ್ಯ ಕಲಿಯುಗ ಪ್ರಾರಂಭ ಮುಮ್ಮೆಟ್ಟು ಗುಡ್ಡಕ್ಕೆ ಮುತ್ಯ ಅಮೋಘ ಸಿದ್ಧ ಗುರು ಸೋಮಲಿಂಗ ಇಲ್ದಾರತ್ ಮಹಾರಾಜರು ಹೇಳ್ಯಾರಿಪ್ಪ. ಖರೆ ಮಧುಗೊಂಡ ಮಹಾರಾಜರ ಪದ್ಯ ಏನ್ ಬರ್ದಾರ? ಏನ್ರಿಪ್ಪ? ಗುರುವ ಶಿಷ್ಯರು ಮರ್ತಕ್ಕ ಇಳದಾರ ಯುಗಾಯುಕ್ತ ಕರ್ತ. ಮಧುಗೊಂಡ ಮಹಾರಾಜರಿಗೆ ನಿಮ್ಗ ಏಸ್ ಯುಗ ಪರ್ಕಾತು ತಮ್ಮ? ಮಾತಾಡಕ್ ಬರ್ತೈತಿ, ಮಾತಾಡಂಗ್ ನಡೆದು ಬಾಳ್ ಜಡ ಅದ ಮಹಾರಾಜ್ರ. ನಿಮ್ಮ ಬಾಯಿಲೆ ಏನೋ ಬಂದ್ರು ವೇದ ವಾಕ್ಯ ಅಂತ ಜನ ತಿಳ್ತಾರ. ಹೌದು, ಶತಕೋಟಿ ಶರಣರ್ನ ನಿಮ್ಮ ಒಡೆಯರಿಗೆ ಹೋಲಿಸ್ಬ್ಯಾಡ್ರಿ, ನೌಕೋಟಿ ಸಿದ್ಧರ್ನ ನಿಮ್ ಲಿಸ್ಟ್ ನಾಗ ತರಬ್ಯಾಡ್ರಿ. ಯಾಕ ತರಬ್ಯಾಡ್ರಿ ಅಂತ ನಿಮಗ್ ನಾವ್ ವೇದ ವಾಕ್ಯ ಹೇಳತ್ತಿಲ್ಲ, ನಿಮಗ್ ಬುದ್ಧಿ ಹೇಳೋಟ್ ದೊಡ್ಡವನು ನಾ ಅಲ್ಲ. ನಾವ್ಯಾಂಗ್ರಿಪ್ಪ ಮಾಡ್ಯಾವ್ರ? ನೌಕೋಟಿ ಸಿದ್ಧರನ ಶತಕೋಟಿ ಶರಣರ ಇಲ್ಲೆಲ್ಲ ತಂದು ಹೋಲಿಸಿದ್ರ ಭೂಮಿ ತಲೆ ಮ್ಯಾಗ ಅಟ್ ಜನಸಂಖ್ಯೆನೇ ಇಲ್ಲ. ಅವ್ರನ್ನ ಎಲ್ಲಿಂದ ತರ? ಅವ್ರ ಗೌಡ್ರ ತಲೆ ಹಿಡ್ಕೊಂಡು ಪಾದದವರೆಗೆ ರೋಮು ಅಟ್ಟಿಲ್ಲ. ಎಷ್ಟು ರೋಮ್ ಅದಾವಲ್ಲ ಅಟ್ಟ ಜನಸಂಖ್ಯೆ ಇಲ್ಲ. ಎಲ್ಲಿ ಹೊಲಸಾಕತ್ತೀರಿ ಗೌಡ್ರ? ನೀವು ಹೇಳ್ತೀರಿ ಮಾಳಿಗರಾಯನ್ ನಾವು ನೋಡಿಲ್ಲ, ಬೀರದೇವ್ರ ನಾವು ನೋಡಿಲ್ಲ, ಅಮೋಘ ಸಿದ್ಧನ್ ನಾವು ನೋಡಿಲ್ಲ, ಸೋಮಲಿಂಗನ್ ನಾವು ನೋಡಿಲ್ಲ. ಜನರಲ್ಲಿ ಇದ್ದಿರ್ತಕ್ಕಂತ ಸಂಸಾಸ್ಪದ ಮಾತುಗಳನ್ನ ಅದನ್ನ ಕುಡುಪು ತೆಗೆದ ಅವ್ರಿಗೊಂದು ಜ್ಞಾನದ ಬುತ್ತಿಯನ್ನು ಕೊಡ್ಬೇಕು. ಹೌದು ಹೇಳ್ಯಾರಿ. ಶತಕೋಟಿ ಶರಣರದಾರ ಅಂತೇಳಿ ಇದು ಜ್ಞಾನದ ಮಾತ. ಜ್ಞಾನದ್ರಿಪ್ಪ ಅದು. ನೌಕೋಟಿ ಸಿದ್ರು ಇವ್ರು ಒಳಗದಾರ ಅನ್ನುವಂಥದ್ದು ಜ್ಞಾನದ ಮಾತ. ಹೌದು, ಅವ್ರಿಗೆ ಬುದ್ಧಿವಾದ. ಒಂದು ಕಲ್ಲರ್ತಾರೆ ಗೌಡ್ರ ಲ್ಯಾಕ್ ತಪ್ಪದ ನೋಡ್ರಿ ನಿಮ್ಮದ ವಿಷಯಗಳು. ವಿಷಾಂತರ ಮಾಡಬೇಡ್ರಿ, ನಮ್ಮಂತ ಅಜ್ಞಾನಿ ಹುಡುಗರು ಮಾತಾಡ್ಬೇಕಿಂತದ. ಇದು ಸಿದ್ಧರ ಹುಟ್ಟಿದ ನಾಡಿನೊಳಗ ಗುರುಮಠದ ಇವೆಲ್ಲ ಅರಕೇರಿ, ಜಾಲಗೇರಿ, ಸಿದ್ದಾಪುರ, ಮಕನಾಪುರ, ಬೆವರಿಗೆ, ಉಮ್ಮದಿ ಇವು ನಿಮ್ಮ ಮಠ ಮನೆಗಳಾಗ್ತಾವ. ಹೌದು, ಹುನ್ನೂರ, ಹುಲಜಂತಿ, ಶಿರಾಡೋನ ಇದು ನಮ್ಮ ಮಠ ಮನೆ ಆಗ್ತದ. ಹಾಲ ಮತದ ಇದು ಕಾಶಿ ಅನಿಸ್ಕೊಂಡದ. ಹೌದು, ಇಂತ ಜಾಗದೊಳಗೆ ಏನೋ ಅಜ್ಞಾನಿಗಳಾಗಿ ನಾವ್ ಏನೇನೋ ಮಾತಾಡಿದ್ರ ಮುಂಜಾನೆ ಎದ್ದ ಹೂ ಹಾರೋದು ಬಿಟ್ಟು ಕಲ್ಲು ಹಾರ್ಯಾವಂತ. ದೇವ್ರ ಸರಿ ಮೆಚ್ಚಂಗಿಲ್ರಿ ನಮ್ಮ ಮಾತಂತಾವ. ದೈವ ಮೆಚ್ಚೋದು ಬೇಡ, ಜನ ಮೆಚ್ಚೋದು ಬೇಡ. ನಾವು ಮಾತಾಡುವಂತ ಮಾತ ನಮ್ಮ ಮನಾರೇ ಮೆಚ್ಚಬೇಕು, ಅಂತ ಮಾತು ಮಾತಾಡ್ಬೇಕು. ಹೌದು. ಅದಕ್ಕ ಬಹಳ ಮಾತನಾಡಲಾರದೆ ಇವತ್ತಿನ ದಿವಸ ನೀವು ಒಂದು ಮಾತು ಕೇಳಿದ್ರಲ್ಲ, ಏನ್ರಿಪ್ಪ? ಮಾಳಿಗರಾಯನ 4 ಮಂದಿ ಒಬ್ಬ ಸಾಕ್ಯದ ಮಗ ಇರಕ್ಕಾಗಲಿ ಆ ಡೊಳ್ಳು ಅವ್ರಿಗೆ ಯಾಕೆ ಬರ್ಲಿಲ್ಲ? ತಂದೆ ಆಸ್ತಿ ಮಕ್ಕಳಿಗೆ ಆಗ್ಬೇಕಾಗಿತ್ತು. ಹೌದು, ತಂದೆ ಆಸ್ತಿ ಮಕ್ಕಳಿಗೆ ಆಗ್ಬೇಕಾಗಿತ್ತು. ಮಕ್ಕಳು ಅದನ್ನ ಹೊತ್ತು ಮೆರೆಸಬೇಕಾಗಿತ್ತು. ಅಂತ ಶಕ್ತಿ ಅವರಲ್ಲಿ ಇತ್ತೋ ಅಥವಾ ಇಲ್ಲೋ? ಕೇಳ್ಯಾರ್ರಿ. ಇತ್ತಂದ್ರ ಅದನ್ನ ಅವ್ರಿಗೆ ಕೊಡ್ಲಿಲ್ಲ ಯಾಕ? ಇಲ್ಲಂದ್ರ ಅಂತ ತಪ್ಪು ಅವ್ರು ಏನ್ ಮಾಡಿದ್ರು? ಮಹಾರಾಜ್ರ, ಕಡ್ದುಂಡಿ ವ್ಯವಹಾರ ಮಾತಾಡ್ಬೇಡ್ರಿ. ಹೌದು, ಕಡ್ದುಂಡಿ ವ್ಯವಹಾರ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ಬೇಡ್ರಿ ಅಂತಂದ್ರ ಕೈಲಾಸದಿಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಂಜಿಗೆ ತೊಟ್ಟಲ್ಲ, ಮಳಿಕೆಯಲ್ಲ ಬೆಳಿಕೆಯಲ್ಲ ಕಾಮದೇನು ಕಲ್ಪ ವೃಕ್ಷ ಹಿಂಬಾಲ ಭೂತಾಳಿಸಿದ್ದನ ಗುರು ಸೋಮಲಿಂಗನ ಕರ್ಕೊಂಡು ಬಂದಾನ. 1700 ಧರ್ಮರೊಳಗ ಕಾಮದೇನ ಕಲ್ಪ ವೃಕ್ಷ ಮಳಿಕಿಲ್ಲ ಬೆಳಕಿಲ್ಲ ಯಾರಿಗೂ ಬಿಟ್ಟು ಕೊಟ್ಟಿಲ್ಲ, ಮೋಕ್ಷದ ತನ್ನಲ್ಲೇ ಇಟ್ಕೊಂಡ. ಅಲ್ಯಾಕ ಹಂಗ ಮಾಡ್ರು? ಮಕ್ಕಳೊಳಗ, ಮೊಮ್ಮಕ್ಕಳೊಳಗ, ಮರಿಮಕ್ಕಳೊಳಗ, ಗಿರಿಮಕ್ಕಳೊಳಗ ಶಕ್ತಿ ಇಲ್ಲ ಅನ್ನೋದನ ಇಲ್ಲ. ಯೋಗಿ ಪಡೆದದ್ದ ಯೋಗಿಗಿ, ಜೋಗಿ ಪಡೆದದ್ದ ಜೋಗಿಗಿ. ಹೌದು, ಮಾಳಿಂಗರಾಯ ಕಪ್ಪು ಕಲಕದ ಸಿತಾಲ್ ತಂದಾನ, ಹುಲ ಮುಟ್ಟಲಾರ್ದ ಹೂ ತಂದಾನ, ಹುಲಿ ಹಾಲು ತಂದ ಗುರುವಿಗೆ ಉಣಿಸ್ಯಾನ. ಅಲ್ರಿಪ್ಪ, ಖರೆ ಅಪ್ಪ ದುಡ್ದಾನಂತ ಮಕ್ಕಳಿಗೆ ಅಂತ ಶಕ್ತಿ ಹುಟ್ಟತೈತೇನು? ಹಂಗ್ಯಾ ಕೊಡ್ತತಿ?
ಅನೇಕ ಶರಣರದಾರ, ಅನೇಕ ಲೀಲೆಗಳನ್ನ ಮಾಡ್ತಾರ. ಆದ್ರೂ ಕೂಡ ಒಬ್ಬ ತಾಯಿಗೆ 4 ಮಂದಿ ಮಕ್ಕಳಿದ್ರೆ ಒಬ್ಬರಂತೆ ಇನ್ನೊಬ್ಬರು ಆಗುದಿಲ್ಲ. ಆಗುದಿಲ್ಲಲ್ರಿಪ್ಪ, ಬೇರೆ ಬೇರೆ ಹೋಲ್ತಾರ. ಆಗ್ತಾರೇನು? ಆಗುದಿಲ್ರಿ. ನಿಮ್ಮ ಮಾತಿನ ಪ್ರಕಾರ ತಗೋರಿ. ಏನ್ರಿಪ್ಪ ಅದು? 21 ಮಂದಿ ಮೊಮ್ಮಕ್ಕಳು. ಯಾರಿಗೆ? ಅಮೋಘ ಸಿದ್ಧ ಪದ್ಮಾವತಿ. ಹೌದು. ವೀರ ಮಲ್ಕಾರ ಸಿದ್ಧ ನಂಗೆ ಉಳ್ದವ್ರು 20 ಮಂದಿ ಅಲ್ಲ. ಆದ್ರನ ಹಂಗ್ಯಾಗ ಹಾಕಾರ್ರಿ? ಆಗಂಗಿಲ್ಲ, ಸಾಧ್ಯವಿಲ್ಲ. ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಇದ್ದ, ಮುಂದಿಂದ ತಿಳಿದವಿದ್ದ. ನನ್ನ 4 ಮಂದಿ ಮಕ್ಕಳೊಳಗೆ ಒಬ್ಬ ಮಗನಿಗೆ ಕೊಟ್ಟನಂದ್ರ ಸಾಕಿದ ಮಗನಿಗೆ ನೋವಾಗ್ತದ. ಹೊಟ್ಟಿಲೆ ಹುಟ್ಟಿದ್ದು ಕೊಡಬೇಕು, ಬೆನ್ನಿಗೆ ಬಿದ್ದದ್ದು ಬಿಡಬಾರ್ದು ತಿಳ್ಕೊಂಡು ಸಾಕಿದ ಮಗನಿಗೆ ಕೊಟ್ರ ನನ್ನ ಮಕ್ಕಳ ಮನಸ್ಸಿಗೆ ನೋವಾಗ್ತದ ತಿಳ್ಕೊಂಡು ತನ್ನ ಗುರುವಿನಲ್ಲಿ ನೆಲಮನೆ ಒಳಗಿಟ್ಟಾನ. ಇಟ್ಟೇ ನಿನ್ನ ಪ್ರಶ್ನೆದ ಉತ್ತರ. ಹೌದು. ನನಗೆ ಹೆಂಗ್ ತಿಳಿದ ಇದನ್ನ ಬಿಟ್ಟು ಬ್ಯಾರೆ ಇತ್ತಂದ್ರ ನೀವು ದೊಡ್ಡವ್ರದಿರಿ, ಜ್ಞಾನಿಗಳದಿರಿ, ಹಿಂಗ ಹೇಳ್ರಿ ಹೇಳ್ರಿ. ಯಾಕಂದ್ರ ನನಗ ಗುರುತಿರ್ಲಾರ್ದನ್ನ ನಿಮ್ ಬಾಯಿಂದಾಗ್ಲಿ, ನಮ್ಮ ಗುರುಮಠದವರ ಬಾಯಿಂದಾಗ್ಲಿ ತಿಳ್ಕೋಬೇಕಾಗ್ತದ. ಸರ್ವಜ್ಞ ನೆಂಬುವನು ಗರ್ವದಿಂದ ಆದವನೇ, ಸರ್ವರು ಒಂದೊಂದು ನುಡಿಗಲಿತು ವಿದ್ಯೆದ ಪರ್ವತವೇ ಆದ ಸರ್ವಜ್ಞ. ಹಾಲು ಮತ್ತದೊಳಗಿಂದ ₹1 ಒಂದು ಪೈಸಾನು ನನಗೆ ಇತಿಹಾಸ ಗುರುತಿಲ್ಲ. ಅಟ್ಟ ಹೇಳವ್ರ ನಾವು. ಇದು ಸಪ್ತ ಸಾಗರ ಇದ್ದಂಗ, 7 ಸಮುದ್ರದ ನೀರ್ ಇದ್ದಂಗ ಹಾಲು ಮತ್ತದ ವಿಷಯ ಅಂದ್ರ ಇದ್ರ ಒಳಗಿಂದ ಒಂದು ಚೆರಿಗೆ ಅಥವಾ ಒಂದು ಕೊಡ ಬಾಳ ಅಂದ್ರ ಒಂದ ಬಗಸೇನ್ರಿ. ಒಟ್ಟು ಒಂದ್ ಹಂಡೆ ಕುಡ್ದಿರಬಹುದು ಅಥವಾ ಬ್ಯಾರಲ್ ಕುಡ್ದಿರಬಹುದು. 7 ಸಮುದ್ರ ನೀರೆಲ್ಲ ಹಂಗೆ ಐತ್ರಿ. ಒಂದ್ ಬ್ಯಾರಲ್ ತಪ್ಪಿದ್ರೆ ಕಮ್ಮ ಆಕೈತಿ ಅನ್ನೋದು. ಕುಡಿದು ಯಾರ್ಯಾರಿಗೂ ಆಗಿಲ್ಲ. ಹತ್ತರಿಕೆ ಅಡಿವಪ್ಪ ಮುತ್ಯ ಮಾರ್ಗ ಹಚ್ಚದಂದ್ರ ಒಂದ ಬೇವಿನ ತರುವ ಅಗಿ ಹಚ್ಚಿ 4 ಮಂದಿ ಕುಂಡ್ರು ಒಟ್ಟು ನೆಲ ಆಗುತ್ತಕ್ಕ ಮಾರ್ಗ ಹಾಡ್ತಿದತ್ತ. ಆದ್ರೂ ಮುಗುದಿಲ್ಲತ್ತ. ಅವ್ರ ತಲೆಯಾಗಿಂದ ಅಲ್ಲ, ಅವ್ರ ಮೇಯಾಗಿಂದ ಒಂದು ಕೂದಲು ನಾವು ಆಗುದಿಲ್ಲ. ಅಂತ ಸತ್ಯ ಧರ್ಮರ ಚರಿತ್ರೆ ಐತಿ, ಅಂತ ಧರ್ಮರು ಮಾಡಿರ್ತಕ್ಕಂತ ಕೀರ್ತಿ ಐತಿ. ಇಲ್ಲಿವರೆಗೆ ಮಾಡಿರ್ತಕ್ಕಂತ ಅವ್ರು ಒಬ್ಬೊಬ್ಬರು ಅಲ್ಲ. ಮಾಳಿಂಗರಾಯ, ಬೀರ ದೇವ್ರ, ಅಕ್ಕವ, ಮಾಯವ, ರೇವಣಸಿದ್ದ ಅಟ್ಟೆ ಅಲ್ಲ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳನ್ನ ಹಿಡ್ಕೊಂಡು ಎಲ್ಲಾರು ಪವಾಡ ಮಾಡ್ಕೋತ ಬಂದಾರ. ಹೌದಲ್ರಿಪ್ಪ. ಇದನ್ನ ಹಿಂದಿನ ಹಿರಿಯರ ಗೌಪ್ಯವಾಗಿ ಇಟ್ಟಾರ ಅನ್ನೋ ಸಂಬಂಧ ಈ 1700 ಮಂದಿದ ಒಂದು ಸಿದ್ಧ ಚರಿತ್ರೆ, ಸಿದ್ಧರ ಚರಿತ್ರೆ, ಸಿದ್ಧ ಸಿರಿ ಮಾಡ್ಕೊಂಡು ನೀವು ಈ ಮಾತು ಹೇಳಾಕತ್ತೀರಿ. ಹೌದು. ಐತಿ ಚರಿತ್ರೆ ಇಲ್ಲ ನಾಕ ಬರೋದಿಲ್ಲ. ಇದು ಸಣ್ಣ ಭೂಮಿ ಅಲ್ಲ, ಇದು ದೇಶಪಾಂಡೆನ ದೊಡ್ಡ ಸರ್ವೆ ನಂಬರ್ ಭೂಮಿ ಇದ್ದಂಗಿದು. ಹೌದಲ್ರಿಪ್ಪ. ಹೌದು ಅಂತ ಮಾತನ್ನ ಹೇಳುತ್ತಾ ಒಂದು ಮಾತು ಹೇಳಿದ್ರು ಮಹಾರಾಜರು. ಮತ್ತೇನ್ ಹೇಳ್ರಿ? ಏನ್ ಹೇಳಿದ್ರು ಅಂತಂದ್ರ, ರಾಮ ದೇವರ ವಾನರ ಸೈನ್ಯ ಮತ್ತು ಹನುಮಂತ ದೇವರ ಕುತ್ತಾಗ ಸೇತುವೆ ಕಟ್ಟು ಟೈಮದೊಳಗ ನಳ ಕಲ್ಲಿಡ್ತಿದ್ರು, ಕಲ್ಲು ತೇಲ್ತಿದ್ದು. ಒಂದು ಇಣಚಿ ನೀರಾಗ ಮುನಿಗಿ ಬಂದು ಉಸುಕಿನಾಗ ಉಳ್ಳಾಡ್ತಿತ್ತು, ಹೋಗಿ ಉಸುಕ್ ಜಾಡಿಸ್ತಿತ್ತು. ಹೌದೌದು. ಮಣ್ಣಲ್ಲೋ ಉಸುಕಳದ. ನಿಮ್ಮ ಅಪ್ಪಂದು ಕೆಟ್ಟದ್ ಪರಿಸ್ಥಿತಿ ಯಾಕೆ ಕೆಟ್ಟದ್ ಕೇಳ ಅರ್ಜುನ? ಯಾಕ್ರಿಪ್ಪ? 60 ಮೀರ್ತು ಮುಗಿತ, ಅಲ್ಲಿ ಕೆಲಸ ಕೊಡಂಗಿಲ್ಲ, ಮೆಮ್ರಿ ಬಾದಾಗತ್ತೈತಿ. ಮೆಮ್ರಿ ಸ್ವಲ್ಪ ವಾರ್ಟ್ಯಾಕ್ ಸಾಕದ್ರಿ. ವಿಷಯ ಕೇಳ್ರಿ ಇಲ್ಲಿ. ಆ ಒಂದು ಇಣಚಿ ಏನ್ ಮಾಡ್ತಿತ್ತು, ನೀರಾಗ ಉಳ್ಳಾಡಿ ಬಂದು ಉಸುಕಿನಾಗ ಉಳ್ಳಾಡಿ ತನ್ನ ಮೇಗೆ ಹೆಚ್ಚಿರ್ತಕ್ಕಂತ ಉಸುಕವನ್ನು ಹೋಗಿ ಜಾಡಿಸ್ತಿತ್ತು. ನಂದು ಒಂದು ಸಣ್ಣ ಸೇವಾ ಇರ್ಲಿ. ಹೌದಲ್ರಿ. ಅದು ಹೋಗಿ ನೀರಾಗ ಕುಂಡಿರ್ತಿದ್ದಿಲ್ಲ, ನೀರಾಗ ಮುನುಗ್ತಿದ್ದಿಲ್ಲ ಅಂತ ನೀವು ಹೇಳ್ರಲ್ಲ. ಅದು ನೀರಾಗ ಮುನ್ಗಂಗ ಇಲ್ಲ. ಯಾಕೆ ಮುನ್ಗಂಗಿಲ್ಲ? ಕಲ್ಲಿನ ಸಂಧ್ಯಾಗ ಹೋಗಿ ಕುಂಡಿರ್ತಿತ್ತ ಅದು ಉಸುಕ. ಹಿಂಗ ಇಲ್ರಿ ಹಿರಿಯರ. ಮತ್ತ ಒಂದು ಗಾಡಿ ಕಟ್ಟು ಟೈಮದೊಳಗ ಒಂದು ಸಿಮೆಂಟ್ ಆಗಲಿ, ಒಂದು ರಾಡಿ ಆಗಲಿ ನಾವು ಹಚ್ಚಿದವ್ರ ತಳಾಗಿರ್ತೈತೇನ, ಸಂಧ್ಯಾಗ ಬಿಕ್ಕೋಳ ಸಂಬಂಧ ಸಂಧ್ಯಾಗ ಹಾಕ್ತಾರ ಅದನ್ನ ಬಿಕ್ಕೋ ಸಲ ಹಿಂಗಿರ್ತದ. ಅವಾಗ ಹೇಳಿದ್ರಿ ನೀವು, ರಾಮದೇವ್ರ ಒಂದು ಕಲ್ಲು ಒಂದು ಹಳ್ಳ ಒಗ್ಯಾಕ ಹೋದ, ಅದು ಮುನಿಗಿತ್ತು. ಹೌದು, ಅದು ಮುನಿಗಿತ್ತು. ಆ ಟೈಮ್ದಾಗ ವಾನರ ಸೈನ್ಯ ಎಲ್ಲ ನಗಾಕತ್ತು. ರಾಮ ಹೋಗದ ಕಲ್ಲು ಮುನಿಗಿತು, ರಾಮ ಹೋಗದ ಕಲ್ಲು ಮುನಿಗಿತು ಅಂದಾಗ ಯಾರ ಮುಂದೆ ಹೇಳ್ಬೇಡ್ರಿ ಅಂದ. ಹೌದೌದು, ರಾಮ ಅಂದತ್ರಪ್ಪ. ಇದನ್ನೆಲ್ಲ ನೀವು ಹೇಳ್ರಿ, ಒಳ್ಳೆ ಮಾತ. ಕಡೆಗೆ ಬಂದು ವಾನರ ಸೈನ್ಯ ನೀವು ಏನಾರ ಹೇಳವ್ರಿದ್ರಿ ಹೇಳ್ರಿ ತಂದಾಗ, ಎಲ್ಲಿವರೆಗೆ ರಾಮನ ಕೈ ಒಳಗಿದು ಇರ್ತದೋ ಅಲ್ಲಿವರೆಗೆ ತೇಲ್ತದ, ಯಾವಾಗ ಭಗವಂತ ಬಿಡ್ತಾನ ಅವಾಗ ಇದು ಮುನುಗ್ತದ ಅನ್ನುವಂತ ಮಾತ ವಾನರ ಸೈನ್ಯ ಹೇಳಿ ಅವತ್ ನೀವು ಹೇಳ್ರಿ. ಹೌದು, ರಾಮದೇವರು ಒಗದ್ರ ಅದು ಯಾಕೆ ಮುನಿಗಿತು? ನಳ ಇಟ್ರ ಕಲ್ಲು ಯಾಕೆ ತೇಲ್ತಿತ್ತು? ಅದಕ್ಕೆ ಬಲವಾದ ಕಾರಣದ. ಏನು ಕಾರಣಪ್ಪ ಗುರುಜಿ? ನಳ ಹಿಂದಿನ ಜನ್ಮದೊಳಗ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿದ್ರು. ಏನಂತ್ರಿಪ್ಪ ಅದು? ಅವರ ಯಜ್ಞ ಯಾಗಾದಿಗಳನ್ನ ಮಾಡುವಾಗ ತಮ್ಮ ಪೂಜ್ಯ ಸಾಮಗ್ರಿಗಳನ್ನು ಒಯ್ದೊಯ್ದು ನೀರಾಗ ಹೋಗದ್ ಬಿಡವ್ರು.
ಋಷಿ ಮುನಿಗಳು ಹೇಳಿದ್ರು ಇಂಥದ್ ಮಾಡ್ಬೇಡ್ರಿಪ್ಪ, ನಮಗ ಪೂಜಾಕ್ ಭಂಗ ತರಬೇಡ್ರಿ, ಪೂಜಾ ವಸ್ತುಗಳನ್ನು ಓದ ನೀರಾಗ ಒಗಿಬೇಡ್ರಿ, ಹೌದು ಹುಡುಕ್ಯಾಡಿದ್ರು ನೀರಾಗ ಸಿಗಂಗಿಲ್ಲ, ಗುಮ್ ನೀರ, ಹೌದು ಹಿಂಗ ಮಾಡ್ಬೇಡ್ರಿ ಅಂತ ಇಬ್ಬರಿಗೂ ಬುದ್ಧಿ ಹೇಳಿದ್ರೆ ಕೇಳಿಲ್ಲ. ಅವಾಗ ಋಷಿ ಮುನಿಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಏನ್ರಿಪ್ಪ ಅದು? ಈ ಅವತಾರದಾಗ ಅಟ್ಟೆ ಅಲ್ಲ, ಮುಂದಿನ ಅವತಾರದಾಗ ಸಹಿತ ನೀವು ಕೈಯಾರಿ ಏನ್ ನೀರಾಗ ಹೋಗ್ತೀರಿ ಅದೆಲ್ಲ ತೇಲ್ಬೇಕು, ಅದು ಮುಣಗಬಾರದು ಅಂತೇಳಿ ಆಶೀರ್ವಾದ ಮಾಡ್ಯಾರ. ಅನ್ನೋ ಸಂಬಂಧ ನಳ ಕಲ್ಲು ಇಟ್ರ ಅದು ತೇಲ್ತಿತ್ತು. ಹೌದಲ್ರಿಪ್ಪ? ಹೌದು. ಹಿಂಗ ಆಶೀರ್ವಾದ ಅದ. ಆಶೀರ್ವಾದ ಇಲ್ಲೇ ಒಂದು ನೀವು ಮಾತಾಡ್ರಿ ಅಂತೇಳಿ ನಿಮಗೊಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಸಮುದ್ರನಾಥನಲ್ಲಿ ವಿನಂತಿ ಮಾಡ್ಕೊಂಡ್ರ ರಾಮದೇವ್ರ. ಏನಂತ್ರಿಪ್ಪ ಅದು? ಅಪ್ಪ, ನನ್ನ ಮಡದಿಯಾಗಿರ್ತಕ್ಕಂತ ಸೀತಾದೇವಿನ ರಾವಣಾಸುರ ವೈದಾನಲ್ರಿಪ್ಪ, ನಾನು ಲಂಕಾಕ್ ಹೋಗ್ಬೇಕಾಗ್ಯದ, ನನಗ ದಾರಿ ಕೊಡು, ನಾನು ಸೇತುವೆ ಕಟ್ಟಬೇಕಾಗ್ಯದ, ನನಗ ಅನುಕೂಲ ಮಾಡಿ ಕೊಡು ಅಂದ. ಅವಾಗ ಸಮುದ್ರನಾಥ್ ಎದ್ದ ಮ್ಯಾಲ ಬರ್ಲಿಲ್ಲ. 3 ಮಾತು ಕರೆದ, ಎದ್ದ ಮ್ಯಾಗ ಬರ್ಲಿಲ್ಲ. 3ನೇ ಮಾತಿಗೆ ಸಿಟ್ಟೆದ್ದ. ಸಿಟ್ಟಿಗೆ ಎದ್ದ ಟೈಮದೊಳಗ ಮ್ಯಾಲ ಬಂದ ಏನ್ ಹೇಳ್ದ, ಅಪ್ಪ ನನಗಿಲ್ಲಿ ಜಾಗಿಲ್ಲ. ಯಾಕೆ ನಿನಗೆ ಜಾಗಿಲ್ಲ ಅಂತ ಕೇಳಿದ್ರ, ಈ 3 ಮಾತು ಹೇಳಗುಡ್ದ ಅವ್ ಮ್ಯಾಲೆ ಎದ್ದು ಬರ್ಲಿಲ್ಲ. ಆ ಟೈಮದೊಳಗ ಸಿಟ್ಟಿಗೇರಿ ರಾಮ ಬಿಲ್ಲಿಗೆ ಗುರಿ ಹೂಡಿ ಬಾನ್ ಹಿಡ್ದ. ನನ್ನ ಮಾತಿಗೆ ನೀ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರ ನಾ ಬಾನ್ ಹೂಡ್ದು ಬಿಡ್ತೀನಿ ಅಂತಂದ. ಸಮುದ್ರನಾಥ ಗಡಬಡಿಸದ್ದ ಮ್ಯಾಲ ಬಂದ. ಹೌದಲ್ರಿಪ್ಪ? ಹೌದು. ಬಂದ ಒಂದು ಮಾತು ಹೇಳ್ದ, ಅಪ್ಪ ಈ ನನ್ನ ಒಳಗ, ನನ್ನ ಹೊಟ್ಟೆ ಒಳಗ ಇಲ್ಲೆಲ್ಲ ಸಕಲ ಜೀವರಾಶಿಗಳದಾವು, ಮೊಸಳೆ, ಮೇನ, ಇಂತಿಂತ ತಿಮಿಂಗಿಲ್ಲ, ಇಂತ ಪ್ರಾಣಿಗಳೆಲ್ಲ ಅದಾವಪ್ಪ. ನೀ ಬಾಣ ಹೊಡೆದೆ ಅಂದ್ರೆ ಎಲ್ಲ ಸತ್ ಹೋಗ್ತಾವ ತಂದೆ. ರಾಮ, ಈ ಬಾಣ ಹೊಡಿಬೇಡಪ್ಪ, ನಿನಗ ಸೇತುವೆ ಕಟ್ಟಾಕ ಅಲಾವದ ಅಂತೇಳಿ ಸಮುದ್ರನಾಥ ಒಪ್ಕೊಂಡು ಕೈ ಮುಗದ. ಹೌದ್ರಿಪ್ಪ. ಅವಾಗ ರಾಮದೇವರದ ಏಕಪ್ರತ್ನಿ ವರ್ತ, ರಾಮದೇವರ ಏಕಪತಿ ವರ್ತಿಸ್ತಾವ. ಹೌದು. ಆಡಿದ್ರ ಒಂದೇ ಮಾತ, ಹೂಡಿದ್ರ ಒಂದ ಗುರಿ, ಅವ ಜೀವನದೊಳಗ ಒಂದೇ ಮಾತಿನೊಳಗ ಬಂದಾವ. ಹೌದಲ್ರಿಪ್ಪ? ಬಿಲ್ಲಿಗೆ ಬಾಣ ಹೂಡಿ ಗುರಿ ಹುಡ್ಕೊಂಡ್ರ ನಿತ್ತಾನಲ್ರಿಪ್ಪ. ಸಮುದ್ರನಾಥ ಬಂದ ಎದ್ದ ಒಪ್ಕೊಂಡಾನ. ಗುರಿ ಹೂಡಿದ ಬಾಣ ಎಲ್ಲಿ ಹೊಡೆದ? ಹೊಡೆದಿಲ್ಲ, ಹೊಳೆ ತಕ್ಕೊಂಡಾನಂದ್ರಿ. ರಾಮ ಹೂಡಿದ ಗುರಿ ಉಸಿ ಹೋಯ್ತು. ಹೋಯ್ತಲ್ರಿಪ್ಪ? ಉಸಿ ಹೋತ್ಲ. ಹೊಡೆದಾನಂದ್ರಿ. ಎದಕ್ ಹೊಡೆದ? ಹೊಡಿಬೇಕಾ ಹಿಡ್ದಾನ ಅಂದ್ಬಿಟ್ಟಿಯ. ಬಗಲಿಗೆ ಬಂದೂಕ್ ಹಾಕಿ ಬಟನ್ ಕೈ ಹಚ್ಚಾನಂದ್ರ ಗುಂಡ ಹಾರ್ಬೇಕದು. ಬಟನ್ ಒತ್ತಿರ್ತಾನೆ ಇಲ್ಲಿ. ಆಡಿದ್ರೆ ಒಂದೇ ಮಾತು, ಹೂಡಿದ್ರೆ ಒಂದ ಗುರಿ, ಮಾತಾಡಿದ್ರು ಕೂಡ ಒಂದ ಏಕಪತ್ನಿ ವರ್ತಿಸ್ತಾ ರಾಮದೇವ್ರ. ಹೌದು. ಬಿಲ್ಲಿಗೆ ಗುರಿ ಹೂಡಿಕೆಶಂದ್ ಬೆನ್ ಹಿಡ್ಕೊಂಡು ಬಾನ್ ಹಿಡ್ಕೊಂಡ ನಿತ್ತಾನಂದ್ರ ಇಲ್ಲಿ ಅಲಾವ್ ಕೊಟ್ಟ ಮೇಲೆ ಆ ಬಾನ್ ಎಲ್ಲಿ ಹೊಡೆದ? ಹೌದು ಹೌದು ಹೌದು, ಖರೆ ಅದ ಅನ್ನುವಂತದ್ದು ಇದೊಂದು ಮಾತೈತಿ ಮಹಾರಾಜ್ರ. ಇದು ಪ್ರಶ್ನೆ ಅಲ್ಲ, ನೀವು ಎಲ್ಲಿ ಮಾತಾಡಿರ್ತಿರಲ್ಲ, ಇದು ದೈವಕ್ಕೆ ತಿಳಿಬೇಕು, ಇಷ್ಟೇ ಮಾತದ ಅಷ್ಟರ್ಲ ಅನ್ನುವಂತ ಮಾತನ್ನ ಹೇಳಿ ಇದೊಂದು ನುಡಿ ಪದ್ಯ ಹಾಡಿ ಮಾರ್ಗ ಅಂದ ಮಾತಂದ ದೈವ ಅಲಾವ್ ಕೊಟ್ಟಂದ್ರ ಮತ್ತ ಅವ್ರಿಗೆ 2 ಮಾತು ಕೇಳೋಣ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಅಕ್ಕವ ಮಾಯವ ಮಂದನಗಿರಿ ಬಿಟ್ಟು ಭಾಗ್ಯಮೇ ಸುತ್ತ ಅಲ್ಲಿಗೆ ಹೊಂಟೋ ನೋಡ್ಯಾರ ಕಣ್ಣ ಮೋಟ. ಅಕ್ಕ ಮಾಯವ ಕರ್ಲಿಂದ ತೊಟ್ಟಿಲ ತೆಳಗೆಟ್ಟೋ ಕೈಲಾಸ ತೆಳಗಿರುವ ಹೂವಿನ ತೋಟ ಮಾಡಬೇಡ್ರೆ ನೆವದಯವೇಟು ಬೇಕಾಟೋ ಬಾಡಿಗೆ ಮನೆದ ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟ. ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟು ಗೋಪಾಲ ರಜುನ ವಿಜಯನ ಒಕ್ಕಟೋ ಪ್ರಕಾಶ ಡಗ್ಗಟ್ಟೋ ಹಲ್ಲೂರ ಸತ್ಯನಗ ಗರ್ವ ಬ್ಯಾಡೋ ವರವ ನೀಡೋ ಕೈಲಾಸ ತೆಳಗಿರುವ ಹೂವಿನ ತೋಟ ಹಾಳ ಮಾಡಬೇಡ್ರೆ ನೆವದಯವೇಟು ಉಳಿಸದ ಬೇಕಾಟೋ ಬಾಡಿಗೆ ಮನೆಯದು ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟ. ಎಡಚನ
ಸತ್ಯವಂತ ನಾಮ ಸಿದ್ಧರ ಮಾರಾಗ ಯಾವ ಜಾಗದಲ್ಲಿದ್ದಾವ ಸತ್ಯವಂತ ನಾಮ ಸಿದ್ಧರ ಮಾರಾಗ ಯಾವ ಜಾಗದಲ್ಲಿದ್ದಾವ ಯಾವ ಜಾಗದಲ್ಲಿದ್ದಾವ ಯಾವ ಸ್ಥಾನದಲ್ಲಿದ್ದಾವ ಯಾವ ಜಾಗದಲ್ಲಿದ್ದಾವ ಯಾವ ಸ್ಥಾನದಲ್ಲಿದ್ದಾವ ಯಾವ ಜಾಗದ ಮ್ಯಾಲೋ ಗುರುವ ಯಾವ ಸ್ಥಾನದ ಮ್ಯಾಲೇಳೋ ಯಾವ ಜಾಗದ ಮ್ಯಾಲೋ ಗುರುವ ಯಾವ ತಾಣದ ಮ್ಯಾಲೇಳ್ವ ಹಗ್ಗ ಯಾವಲೆ ಹೊಟ್ಯಾವ ಮಗ್ಗ ಯಾವಲೆ ಹೊಟ್ಯಾವ ಯಾವಲೆ ಒಟ್ಟ್ಯಾವ ಮಗ್ಗ ಯಾವಲೆ ಒಟ್ಟ್ಯಾವ ಹಗ್ಗ ಮಗ್ಗಗಳ ನೋಡಪ್ಪ ಉಂಡಾಡು ಗೌಡನ ಮನೆ ಒಳಗೋ ಮಗ್ಗಗಳ ನೋಡಪ್ಪ ಕೊಂಡಾಡೋ ಗೌಡನ ಮನೆ ಒಳಗೋ ಶಂಕ ಯಾವಲೆ ಹೊಟ್ಟಾವ ಸೊಂಕ ಯಾವಲೆ ಹೊಟ್ಟಾವ ಯಾವಲೆ ಒಟ್ಟ್ಯಾವ ಶಂಕ ಯಾವಲೆ ಒಟ್ಟ್ಯಾವ ಶಂಕ ಹೊಟ್ಟಾವ ಸಮದರದೊಳಗ ಸೊಂಕ ಹೊಟ್ಟಾವ ತನೆ ಒಳಗೋ ಹೊಟ್ಟ್ಯಾವ ಸಮದೊರದೊಳಗ ಸೊಂಕ ಹೊಟ್ಟ್ಯಾವ ತೆನೆ ಒಳಗೋ ಹಬ್ಬ ಯಾವಲೆ ಹೊಟ್ಟಾವ ಹರಕೆ ಯಾವಲೆ ಹೊಟ್ಟಾವ ಅಪ್ಪ ಯಾವಲೆ ಒಟ್ಟ್ಯಾವ ಹರಕೆ ಯಾವಲೆ ಹೊಟ್ಟ್ಯಾವ ಹಬ್ಬ ಹರಕೆ ನೋಡಪ್ಪ ನನ್ನ ಅಕ್ಕ ಮಾಯವನ ಮನೆ
ಜಿಲ್ಲೆಯನ್ನ ಶಿರಡೋಣ ಹಾಗೂ ಸೊಡ್ಡಿ ಹುಲಜಂತಿ ಗ್ರಾಮದ ಹಾ ಹಾ 3 ಊರವರ ಸರಹದ್ದಿನಲ್ಲಿದ್ದಿರತಕ್ಕಂತ ಹಾ ಹಾ ಎಲ್ಲ ಎನ್ನ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅನ್ನ ತಮ್ಮಂದಿರೇ, ತತ್ವಜ್ಞಾನಿಗಳೇ, ಹತ್ ತಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಒಂದು ಮಾತನ್ನ ಮಹಾರಾಜರಿಗೆ ನಾವು ಹಾ ಕೇಳಿದ್ದು. ಹತ್ ಏನೋ ಒಂದು ವಿನಂತಿ ನಾವು ಮಾಡ್ಕೊಂಡಿದ್ದೇವಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಮಹಾರಾಜರ ಮಾತಾಡ್ತಾರ, ಹಾ ಆದ್ರೂ ಕೂಡ ಬಾಯಿಯೊಳಗಿನ ಮಾತ ಹಾ ಕಸ್ಕೊಂಡ